ಪ್ರಜ್ವಲ್ ಅಶ್ಲೀಲ ವಿಡಿಯೋ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಎಸ್ಐಟಿ ತನಿಖೆ ವೇಳೆ ಆ ಸ್ಫೋಟಕ ಅಂಶ ಬಯಲಾಗಿದೆ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಚಾರ ಗೊತ್ತಾಗಿದೆ. ಎಸ್ಐಟಿ ತನಿಖೆ ವೇಳೆ ಆ ಸ್ಫೋಟಕ ಅಂಶ ಬಯಲಾಗಿದೆ. ಸಂತ್ರಸ್ತೆಯರಿಗೆ ಬ್ಲಾಕ್ ಮೇಲ್ ಮಾಡಿದ್ದು ಪ್ರಜ್ವಲ್ ಮಾತ್ರ ಅಲ್ಲ, ಆತನಿಂದಲೂ ನಡೆದಿತ್ತ. ಹಾಗಾದ್ರೆ ಸಂತ್ರಸ್ತೆಯರಿಗೆ ಬ್ಲಾಕ್ ಮೇಲ್, ಸಂತ್ರಸ್ತೆಯರಿಗೆ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡಲಾಗಿತ್ತ? ವಿಡಿಯೋದಲ್ಲಿರುವ ಸಂತ್ರಸ್ತೆಯರಿಗೆ ಬ್ಲಾಕ್ ಮೇಲ್ ಮಾಡಿದ್ ಯಾರು? ಹಾಗಾದ್ರೆ ಎಸ್ಐಟಿ ತನಿಖೆ ವೇಳೆ ಸಂತ್ರಸ್ತೆಯರಿಂದ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಅಧಿಕೃತವಾಗಿ ಎಸ್ಐಟಿ ವಿಚಾರಣೆಗೆ ಹಾಜರಾಗಿರಲಿಲ್ಲ ಸಂತ್ರಸ್ತೆಯರು. ಸಂತ್ರಸ್ತೆಯರನ್ನ ಎಸ್ಐಟಿ ಸಂಪರ್ಕಿಸಿದಾಗ ಬ್ಲಾಕ್ ಮೇಲ್ ಬಯಲಾಗಿದೆ. ಪ್ರಜ್ವಲ್ ಜೊತೆಗಿನ ವಿಡಿಯೋ ತೋರಿಸಿ ಹಣಕ್ಕೆ ಬೇಡಿಕೆ ಇಡಲಾಗಿತ್ತು. ಬ್ಲಾಕ್ ಮೇಲ್ಗಳ ಕಾಟದಿಂದ ಬೇಸತ್ತಿದ್ದೀವಿ, ನಾವು ವಿಚಾರಣೆಗೆ ಹಾಜರಾಗೋದಿಲ್ಲ ಅಂತ ಸಂತ್ರಸ್ತೆಯರ ಸಂದರ್ಭದಲ್ಲಿ ಹೇಳಿದ್ದಾರೆ. ನಮ್ಮನ್ನ ಬಿಟ್ಟು ಬಿಡಿ ಎಂದು ಎಸ್ಐಟಿ ಮುಂದೆ ಸಂತ್ರಸ್ತೆಯರು ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಪ್ರಜ್ವಲ್ ಜೊತೆಗಿನ ವಿಡಿಯೋ ತೋರಿಸಿ ಸಂತ್ರಸ್ತೆಯರಿಗೆ ಬ್ಲಾಕ್ ಮೇಲ್ ಮಾಡ್ಲಾಗ್ತಾ ಇತ್ತು, ಹಾಗಾಗಿ ನಾವು ಬೇಸತ್ತು ಹೋಗಿದ್ದೀವಿ, ನಾವು ವಿಚಾರಣೆಗೆ ಹಾಜರಾಗಲ್ಲ ಅಂತ ಸಂತ್ರಸ್ತೆಯರು ಹೇಳ್ತಾ ಇದ್ದಾರೆ. ಯಾರು ಹಾಗಾದ್ರೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂತ ದೊಡ್ಡ ಪ್ರಶ್ನೆ ಇರುವಂತದ್ದು. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಈ ಬಗ್ಗೆ? ಪ್ರಗತಿ, ಇವಾಗ ಆಲ್ರೆಡಿ ಏನು SIT ಅಧಿಕಾರಿಗಳು ಒಂದಷ್ಟು ಜನರನ್ನ ವಿಚಾರಣೆಯನ್ನು ಮಾಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ವಿಡಿಯೋವನ್ನು ಇಟ್ಕೊಂಡಂತಹ ಏನು ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಅವ್ರ ಮೇಲೆ ಒಂದು ಗುಮಾನಿ ಎದ್ದಿರುವಂಥದ್ದು. ಅಂದರೆ ವಿಡಿಯೋವನ್ನು ಇಟ್ಕೊಂಡು ಈ ರೀತಿ ಒಂದು ಬೆದರಿಸ್ತಿದ್ದಾರೆ ಅಂತ SIT ಮುಂದೆ ಸಂತ್ರಸ್ತೆಯರು, ಅಂದರೆ ದೂರುದಾರೆಯರನ್ನು ಹೊರತುಪಡಿಸಿ ವಿಡಿಯೋದಲ್ಲಿರುವಂತಹ ಉಳಿದ ಸಂತ್ರಸ್ತರು ಹೇಳ್ತಿರುವಂಥದ್ದು. ಇಷ್ಟು ದಿನ ಅವರು ಒಂದು ವಿಡಿಯೋವನ್ನು ಇಟ್ಕೊಂಡು ನಮಗೆ ಬ್ಲ್ಯಾಕ್ ಮೇಲನ್ನು ಮಾಡ್ತಾಯಿದ್ರು, ಆದರೆ ಇದೀಗ ನೀವು ಎನ್ಕ್ವೈರಿಗೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ, ಹೀಗಾದರೆ ಹೇಗೆ ಅಂತ ಅಂದ್ಬಿಟ್ಟು SIT ಅಧಿಕಾರಿಗಳ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ವಿಡಿಯೋವನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿಗಳು ಅದೇ ವಿಡಿಯೋವನ್ನು ತೋರಿಸ್ಕೊಂಡು ಕೇವಲ ಪ್ರಜ್ವಲ್ ರೇವಣ್ಣಗೆ ಮಾತ್ರ ಒಂದು ಬ್ಲ್ಯಾಕ್ ಮೇಲ್ ಮಾಡಿದ್ದಲ್ಲ, ಆ ಸಂತ್ರಸ್ತೆಯರಿಗೂ, ಅಂದರೆ ಕೆಲವೊಬ್ಬರು ಇದರಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಮತ್ತು ZP ಮೆಂಬರ್ಗಳಿದ್ದಾರೆ, ಹೀಗೆ ಹಾಸನದ ಪ್ರಮುಖ ಏನು ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಬೆದರಿಕೆ ಹಾಕಿದ್ದಾರೆ, ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋದು SIT ತನಿಖೆ ವೇಳೆ ಬಯಲಾಗಿರುವಂಥದ್ದು. ಹೀಗಾಗಿ ಅವ್ರು ಎಕ್ಸಾಕ್ಟಾಗಿ ಏನು ಬ್ಲ್ಯಾಕ್ ಮೇಲ್ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಮಾಹಿತಿಯನ್ನು ಕೊಡಿ ಅಂತ SIT ಅಧಿಕಾರಿಗಳು ಆ ಸಂತ್ರಸ್ತೆಯರನ್ನು ಕೇಳ್ತಿರುವಂಥದ್ದು. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ದೂರುದಾರೆಯರು ಏನು ಹೊರತುಪಡಿಸಿ ಉಳಿದ ಸಂತ್ರಸ್ತೆಯರು ಒಂದು ಯಾವುದೇ ವಿಚಾರಣೆಗೆ ಹಾಜರಾಗಿಲ್ಲ. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೂ ಕೂಡ ಹಿಂದೆಟನ್ನು ಆಗ್ತಿರುವಂಥದ್ದು. ಎಲ್ಲ ಒಂದು ಕಡೆ ತಮ್ಮ ಐಡೆಂಟಿಟಿ ಒಂದು ಎನ್ಕ್ವೈರಿಗೆ ಹೋಗ್ಬಿಟ್ರೆ ರಿವೀಲ್ ಆಗುತ್ತೆ, ಇನ್ನಷ್ಟು ರಿವೀಲ್ ಆಗುತ್ತೆ ಅನ್ನೋ ಒಂದು ಹೆದರಿಕೆ ಆ ಒಂದು ಮಹಿಳೆಯರಿಗೆ, ಸಂತ್ರಸ್ತರಿಗೆ ಕಾಡ್ತಿರುವಂಥದ್ದು. ಸದ್ಯಕ್ಕೆ ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ SIT ಇನ್ವೆಸ್ಟಿಗೇಷನ್ ನಡೆಸ್ತಿರೋವಂಥದ್ದು. ಅಷ್ಟು ಜನರನ್ನು, ವಿಡಿಯೋದಲ್ಲಿರುವಂತಹ ಅಷ್ಟು ಜನರನ್ನು 10ಕ್ಕೂ ಹೆಚ್ಚು ಸಂತ್ರಸ್ತೆಯನ್ನು ಒಂದು ಗುರುತು ಪತ್ತೆ ಹಚ್ಚಿ ಅವರನ್ನು ಒಂದು ಸಂಪರ್ಕ ಮಾಡೋದಕ್ಕೆ SIT ಅಧಿಕಾರಿಗಳು ಟ್ರೈ ಮಾಡಿರುವಂಥದ್ದು. ಸೋಫಾರ್ ಈ ವೇಳೆ ಫೋನ್ನಲ್ಲಿ ಅವರು ಇಷ್ಟು ದಿನ ನಮಗೆ ಬ್ಲ್ಯಾಕ್ ಮೇಲ್ ಮಾಡಿ ಒಂದಷ್ಟು ಹಣ ಕಿತ್ತಿದ್ದಾರೆ, ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು. ಇವಾಗ ನೀವು ಎನ್ಕ್ವೈರಿ ನೆಪದಲ್ಲಿ ನಮ್ಮನ್ನು ಕರಿತಿದ್ದೀರಾ, ಈಗ ಮಾಡಬೇಡಿ, ಹೀಗೆ ಮಾಡಿದ್ರೆ ನಾವು ಸೂಸೈಡ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಸಂತ್ರಸ್ತರು ಹೇಳಿರುವಂಥದ್ದು. ಹೀಗಾಗಿ ಯಾರು ಬೆದರಿಕೆ ಆಗ್ತಿದ್ರು, ಹಣಕ್ಕಾಗಿ ಯಾರು ಡಿಮ್ಯಾಂಡ್ ಮಾಡ್ತಿದ್ರು ಅನ್ನೋ ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ SIT ಅಧಿಕಾರಿಗಳು ಇದೀಗ ಮಾಡಲಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.